ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ನಾನು ವೀಣಾ ಜಯಶಂಕರ್. ವೀಕ್ಷಕರೇ, ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಇಂದು ಸುದ್ದಿಗೋಷ್ಠಿ ನಡೆಸಿ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗಲಭೆಗೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕಾರಣ. ಅವರನ್ನ ಬಂಧಿಸದೆ ಎಸ್ಪಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗಲಾಟೆ ವೇಳೆ ಅನೇಕ ಗೂಂಡಾಗಳು ಬಂದಿದ್ರು. ಗಲಭೆಗೆ ಕಾರಣ ಡಿವೈಎಸ್ಪಿ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ನಾರಾ ಭರತ್ ರೆಡ್ಡಿ ದ್ವೇಷ ಭಾಷಣ ಮಾಡಿದ್ದಾರೆ. ರೆಡ್ಡಿ ಮನೆಗೆ ಬೆಂಕಿ ಹಚ್ಚುತ್ತಿದ್ವಿ ಅಂತ ಪ್ರಚೋದನೆ ಕೊಟ್ಟಿದ್ದಾರೆ. ಗುಂಡು ಹಾರಿಸಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನೇ ಕೊಂದು ಬಿಡ್ತಿದ್ರು ಅಂತ ರಾಮುಲು ಹೇಳಿದ್ರು. ಸಿಬಿಐ ತನಿಖೆಗೂ ಆಗ್ರಹಿಸಿದ್ದಾರೆ. ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರ. ಅವರೆಲ್ಲರೂ ಕೂಡ ಹಿಂಬಾಲಕರನ್ನ ಕರ್ಕೊಂಡು, ಅವರೆಲ್ಲರೂ ಕೂಡ ಗುಂಡಾಗಳು ಕರ್ಕೊಂಡು ಅಲ್ಲಿಂದ SP ಸರ್ಕಲ್ಗೆ ಬರ್ತಾರ. SP ಸರ್ಕಲ್ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ, ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಇದ್ರು ಕೂಡ ಈ DSP ಏನು ಮಾಡ್ತಾ ಇದ್ರು? ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. DSPನ ಸಸ್ಪೆಂಡ್ ಮಾಡಬೇಕು. ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನು ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತಲ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ತುಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ. ನಾನು ಒಂದೇ ಒಂದು ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದರೆ, ಇವತ್ತು ಅವರು ಆ MLAಗೆ ಬುದ್ಧಿವಾದ, ಅವ್ರು ಫೋನ್ ಕೂಡ ತಗೊಳ್ಳೋಕೆ ರೆಡಿ ಇಲ್ಲ ಅವರು. ಅಂದರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರವರೇ ಹೇಳಿದ್ದಾರೆ. ಜಮೀರ್ ಅಹಮದ್ ಕೂಡ ಕ್ಲಾಸ್ ತೊಗೊಂಡಾರೆ, ನೀನು ಯಾವಾಗೋ ಒಂದು ಸರಿ ಹೋಗಿ ಬರ್ತೀಯ, ಅದಕ್ಕೆ ನಿನ್ಗೆ ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲ ಅದು ಅಂತೇಳಿ. ಅಂಥ ಒಂದು ಇದರಲ್ಲಿ ಒಬ್ಬ ಮುಖ್ಯಮಂತ್ರಿನೇ ನಿಮ್ಮನ್ನ ಇದು ಮಾಡ್ತಾ ಇಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಏನು ರಿಪಬ್ಲಿಕ್ ಬಳ್ಳಾರಿ ಮೊನ್ನೆ ಆಗಿದ್ದು ಇನ್ಸಿಡೆಂಟು ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಾದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ DK ಶಿವಕುಮಾರ್, ಸರ್ಕಾರಿ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಹಾಕಿದ್ರೆ ಬಿಜೆಪಿಯವರಿಗೆ ಏನು ಪ್ರಾಬ್ಲಮ್? ಬಳ್ಳಾರಿಯಲ್ಲಿ ನಮ್ಮ ಕಾರ್ಯಕರ್ತನ ಸಾವಾಗಿದೆ, ಅದಕ್ಕೆ ಬಿಜೆಪಿಯವರೇ ನೇರ ಕಾರಣ. ನಾವು ನಮ್ಮ MLA ಪರ ನಿಂತಿದ್ದೀವಿ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಈ ರೀತಿ ಘಟನೆಗಳು ನಡೀತಾ ಇವೆ ಅಂತ ಆರೋಪ ಮಾಡಿದ್ರು. ಒಂದು ಸಣ್ಣ ಇನ್ಸಿಡೆಂಟ್ ನನ್ನ ಮನೆ ಮುಂದೆನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ. ನಿಮ್ ತೊಂದರೆ ಏನು ಅಂತ? ಏನ್ ತೊಂದರೆ ಆಯ್ತು? ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ಒಂದು ಕೇಸು, ಒಂದು ಗಲಾಟೆ, ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರೋಗಂಟ ಒಂದು ಗಲಾಟೆ ನಡೆದಿಲ್ಲ, ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ, ಒಂದು FIR ಆಗಿಲ್ಲ. ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ. ಸೊ ಅದರಿಂದ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ಪ್ರಕರಣ ಸಂಬಂಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದು, ಇಂತಹ ಘಟನೆಗಳಲ್ಲಿ ಕಾನೂನು ಗೆಲ್ಲಬೇಕು. ಖಾಸಗಿ ಗನ್ಮ್ಯಾನ್ ಮನಸ್ಸಿಗೆ ಬಂದಂಗೆ ಗುಂಡು ಹಾರಿಸೋ ಹಾಗಿಲ್ಲ. ಇದರ ಬಗ್ಗೆ ಸಂಪುಟ ಸಭೆಯಲ್ಲೂ ಚರ್ಚೆ ಆಗಿದೆ ಅಂತ ಹೇಳಿದ್ರು. ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು ಯಾರೇ ನಮ್ಮ ಪೊಲೀಸರದಲ್ಲ. ಪ್ರೈವೇಟ್ ಗನ್ಮ್ಯಾನ್ ಮಾಡಿದರೆ ಪ್ರೈವೇಟ್ ಗನ್ ಅವನಿಗೆ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ಮ್ಯಾನು ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ. ಯಾರು ಗನ್ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನು ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ. ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾದಕ್ಕೆ ಇರ್ತಕ್ಕಂಥ ಶಿಕ್ಷೆಯನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಆಗ್ತದೆ. ಇಲ್ಲ, ಸುಮ್ಮನೆ ಜನರಲ್ ಆಗಿ ಹಿಂಗಾಗಿರ್ತಕ್ಕಂಥದ್ದು ಜನರಲ್ ಆಗಿ ಆಯಿತು.
ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನರಲ್ ಆಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಸರ್ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಿನ ಪ್ರಕರಣ ಸಂಬಂಧ ಕಾಂಗ್ರೆಸ್ನಿಂದ ಸತ್ಯ ಶೋಧನೆ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದಲ್ಲಿ ನಿಯೋಗ ಆಗಮಿಸಿದ್ದು ಇಡೀ ಘಟನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿದೆ. ಬಳ್ಳಾರಿ ಪ್ರವಾಸಿ ಮಂದಿರದಲ್ಲಿ ಬಳ್ಳಾರಿ ಪರಿಶಿಷ್ಟ ಪಂಗಡದ ಮುಖಂಡರೊಂದಿಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ಮೃತ ರಾಜಶೇಖರ್ ನಿವಾಸಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿ ನೀಡಲಿದೆ. ರಾಜಶೇಖರ್ ದೇಹದೊಳಗೆ 12mm ಸಿಂಗಲ್ ಬೋರ್ ಗುಂಡು ಪತ್ತೆಯಾಗಿದೆ. 12mm ಸಿಂಗಲ್ ಬೋರ್ ಗುಂಡು ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರ ಗನ್ಗಳಲ್ಲಿರುವ ಗುಂಡುಗಳನ್ನು ಪೊಲೀಸರು ತನಿಖೆ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಗುಂಡಿನ ಕಾಳಗ ಪ್ರಕರಣ ಸಂಬಂಧ ಇವರಿಗೆ ಒಟ್ಟು 23 ಮಂದಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 23 ಮಂದಿಯಲ್ಲಿ 13 ಮಂದಿ ವಿಡಿಯೋದಲ್ಲಿರುವ ವ್ಯಕ್ತಿಗಳಾಗಿದ್ದು 13 ಮಂದಿಯ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಅಲ್ಲದೆ ಉಳಿದವರ ಪತ್ತೆಗಾಗಿ ಪೊಲೀಸರು ಹುಡುಕಾಟ ಆರಂಭ ಮಾಡಿದ್ದಾರೆ. ಗಲಭೆ ವಿಡಿಯೋಗಳ ಪರಿಶೀಲನೆಗೆ ವಿಶೇಷ ತಂಡ ರಚಿಸಿದ್ದು ಪ್ರತಿಯೊಂದು ವಿಡಿಯೋಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ 23 ಮಂದಿ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗಿದೆ. ಇನ್ನು ಮೃತ ರಾಜಶೇಖರನ ನೆಂದು ಅಕ್ಕ ಉಮ್ಮ ಕಣ್ಣೀರು ಹಾಕಿದ್ದಾರೆ. ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಈಗ ಅವನಿಲ್ಲ ಅಂತ ನಂಬೋಕ್ಕಾಗ್ತಿಲ್ಲ. ಇಡೀ ಮನೆಗೆ ನನ್ನ ತಮ್ಮ ಆಸರಿಯಾಗಿದ್ದ, ಇದೀಗ ಆತನನ್ನ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ. ನನ್ನ ಗಂಡ ತೀರ್ಕೊಂಡ ಮೇಲೆ ನನಗೆ ನನ್ನ ತಮ್ಮ ಆಸರಿಯಾಗಿದ್ದ, ನಿನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದ, ಆದ್ರೀಗ ಅವನೇ ಇಲ್ಲ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಇದೇ ವೇಳೆ ಸಹೋದರ ಈಶ್ವರ್ ರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಮ್ಮ ಹೇಳ್ದಂಗೆ ಆಗ್ಬಿಟ್ಟು ಸರ್, ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ, ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್, ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಪ್ರಸಾದ ತಾಂಡೋಗಪ್ಪ ಅಕ್ಕ ಅಂತ ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿನಿ ಅಷ್ಟೇ ಸರ್. ಮಕ್ಕ ಕೂಡ ನೋಡಿಲ್ಲ ಸರ್. ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನದೀನ ಅಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ನಮ್ಮ ಮನೆಗೆ ದುಡಿಯೋನೇ ಹೋಗ್ಬಿಟ್ಟ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬುದು ನಮಗೊಂದು ಇದು ಸರ್. ಏನು ಬೆಳಗ್ಗೆ ಸರ್, ನಮ್ಮ ಪ್ರಾಣ ಹೋಗ್ಬೋದು ಏನಂತ ಹೇಳ್ಬೇಕು ಹೇಳ್ರಿ ಸರ್. ಊಟ ಮಾಡಿಲ್ಲ ಸರ್, ನಮ್ಮ ಮನೆಗೆ ಯಾರ್ಯಾರು ಒಬ್ಬನೇ ಸರ್ ದುಡ್ಡೋನು, ಯಾರಿಲ್ಲ ಸರ್. ನಮಗೆ ಚಿನ್ನ ಒಂದು ಡಬ್ಬಂಗಡಿ ಇಟ್ಕೊಂಡು ಬದುಕಕತ್ತೀವಿ ಸರ್. ಹಿಂಗೆ ಆಗ್ಬೇಕು ಸರ್. ನಮ್ಮ ಅಣ್ಣನ ಕೆಲಸ ಮಾಡ್ತೀವಿ ಸರ್, ಜಿಂದಲ್ ಕೆಲಸ ಹೋಗ್ತಿದ್ರು. ಅಂಗಡಿ ನಾವು ನಮ್ಮ ಇಬ್ಬರು ನೋಡ್ಕೊಂತಿದ್ವಿ ಸರ್. ಒಂದು 2.5-3 ವರ್ಷದಿಂದ ಸರ್ ಅಷ್ಟೇ. ಅವ್ರು ದುಡಿದಾಗೆ ನಾವು ಜೀವನ ಪಡಿಸಂತಾಗಿ ಹೋಗಿದ್ದೀವಿ ಸರ್. ನಮ್ಮ ಮನೆಯೇ ಇಲ್ಲ ಸರ್, ದುಡಿಯೋರು ಯಾರಿಲ್ಲ ಸರ್ ಮನೆಗೆ. ನಮ್ಮ ಮನೆಗಾದ್ರೆ ನ್ಯಾಯ ಸಿಗಬೇಕು ಸರ್ ಪಕ್ಕ. ಹಿಂಗಾಗಿದೆ. ಇನ್ನು ಮೃತ ರಾಜಶೇಖರ್ ಮನೆಯವರಿಗೆ ಕಾರ್ಪೊರೇಟರ್ ಪೇರಂ ವಿವೇಕ್ ವಿಕಿ ಧೈರ್ಯ ಹೇಳಿದ್ದಾರೆ. ರಾಜಶೇಖರ್ ಆತನ ಜೊತೆ ನನಗೆ ಕಳೆದ 5 ವರ್ಷಗಳಿಂದ ಒಡನಾಟ ಇತ್ತು. ನನ್ನ ಚುನಾವಣೆಯಲ್ಲಿ ಎಲ್ಲಾ ಕೆಲಸ ಮಾಡಿದ, ನಮಗೆ ಯಾವಾಗಲೂ ಬೆನ್ನೆಲುಬಾಗಿ ಇರ್ತಾ ಇದ್ದ. ಅವರ ತಂದೆ ಸುರೇಂದ್ರ ಅವರು ಈ ಭಾಗದ ನಾಯಕರಾಗಿದ್ದರು. ಆದರೆ 3 ವರ್ಷಗಳ ಹಿಂದೆ ಅವರ ತಂದೆ ತೀರ್ ಹೋಗಿದ್ದಾರೆ. ಅವರ ಅಕ್ಕ ಮತ್ತು ಅವರ ಸಹೋದರನಿಗೆ ಕೆಲಸ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದ ಸರ್ ಹುಡುಗ, ಆ್ಯಕ್ಟಿವ್ ಹುಡುಗ ಸರ್. ನಾವು ಇವ್ರ ಪರವಾಗಿ ನಿಂತು ನಮ್ಮ ತಮ್ಮ ಇದ್ದಂಗೆ ಸರ್ ಹುಡುಗ. ನಮಗೆಲ್ಲ ಎಲೆಕ್ಷನ್ ಮಾಡಿದ್ದಾನೆ. ಅವ್ರ ಪರವಾಗಿ ನಿಂತು ನಮ್ಮ ಹೈಕಮಾಂಡ್ ಕೂಡ ನಾವು ಕೇಳಿ ಇವ್ರಿಗೆ ನ್ಯಾಯ ಒದಗಿಸೋ ಅಂತ ಕೆಲಸ ಮಾಡ್ತೀವಿ ಸರ್. ಇವನಿಗೆ ಒಂದು ಜಾಬ್ ಸಿಗಬೇಕು. ಇವ್ರ ಅಕ್ಕ ಕೂಡ ಗಂಡ ಕಳ್ಕೊಂಡಿದ್ದಾರೆ. ಇವರ ತಂದೆ ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಇವರು ಮನೆಯಲ್ಲಿ 3 ಸಾವಾಗಿದೆ ಸರ್ ಸತತ ಒಂದು 3 ವರ್ಷದಿಂದ. ಅದಕ್ಕೆ ಇವ್ರ ತಮ್ಮನಿಗೆ ಇವ್ರ ಅಕ್ಕ ಅವ್ರಿಗೆ ಕೂಡ ಜಾಬ್ ಸಿಗಬೇಕಂತ ನಮ್ಮದು ಒತ್ತಾಯ ಇದೆ ಸರ್. ಅದೇ ರೀತಿ ಇವ್ರಿಗೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಕೊಡಬೇಕಂತ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡಿನ ದಾಳಿಗೆ ಸಾವನ್ನಪ್ಪಿದ್ರು. ಇನ್ನು ಸಾವಿಗೂ ಮುನ್ನ 2 ದಿನ ಮುಂಚೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಮೃತ ರಾಜೇಶ್ ಬಿಚ್ಚಿದ್ರು. ಕೇರಳದ ಅಯ್ಯಪ್ಪ ಸ್ವಾಮಿ ದೇವರಿಗೆ ಹೋಗಿ ಬಂದು ಮಾಲೆಯನ್ನ ತೆಗೆದಿದ್ರು. ಇದಾದ 2 ದಿನದಲ್ಲೇ ಗಲಾಟೆಯಾಗಿ ರಾಜಶೇಖರ್ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಗುಂಡಿನ ದಾಳಿ ಆರೋಪ ಸಂಬಂಧ ಪತಿ ಜನಾರ್ದನ್ ರೆಡ್ಡಿ ಸುರಕ್ಷತೆಗಾಗಿ ಪತ್ನಿ ಅರುಣಾ ಲಕ್ಷ್ಮೀ ದೇವರ ಮೊರೆ ಹೋಗಿದ್ದಾರೆ. ಕೊಪ್ಪಳದ ಆನೆಗೊಂದಿಯ ಅಂಜನಾದ್ರಿ ಹನುಮ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಮಾಡಿದ್ದಾರೆ. ಪತಿ ವಿರುದ್ಧ ದುಷ್ಟಶಕ್ತಿಗಳ ಕಣ್ಣು ಬೀಳದೆ ಇರಲಿ ಅಂತ ಅಂಜನಾದ್ರಿಯ ಹನುಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಳ್ಳಾರಿ ಬಳಿಕ ಇದೀಗ ಪುತ್ತೂರು ಸರದಿ. ಪುತ್ತೂರಲ್ಲೂ ಕೂಡ ಬ್ಯಾನರ್ ಗಲಾಟೆ ಶುರುವಾಗಿದೆ. ಅಂಬೇಡ್ಕರ್ ಭಾವಚಿತ್ರ ಇರುವಂತಹ ಬ್ಯಾನರ್ ಒಂದನ್ನು
ಪುತ್ತೂರು ನಗರಸಭೆ ಕಿತ್ ಹಾಕಿದೆ. ಗಾಂಧಿ ಕಟ್ಟೆ ಬಳಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಬ್ಯಾನರ್ ಅನ್ನು ಹಾಕಲಾಗಿತ್ತು. ಅನುಮತಿ ಪಡೆದು ಹಾಕಿದ್ದ ಬ್ಯಾನರ್ ಕಿತ್ತಿಸಿದಿರುವುದಕ್ಕೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಮಿತಿ ಕಿಡಿಕಾರಿದೆ. ನಾಳೆ ಸುಳ್ಯದ ಕೆವಿಜಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ಅನುಮತಿ ಪಡೆದ ಬ್ಯಾನರ್ ಅನ್ನು ಹಾಕಲಾಗಿತ್ತು. ಆದರೆ ಒಂದು ದಿನ ಇರುವಾಗಲೇ ಬ್ಯಾನರ್ ಅನ್ನು ತೆಗೆದಿದ್ದಾರೆ. ಕೂಡಲೇ ಎಲ್ಲಿ ಬ್ಯಾನರ್ ಇತ್ತೋ ಅಲ್ಲೇ ಮತ್ತೆ ಬ್ಯಾನರ್ ಹಾಕಬೇಕು ಅಂತ ಆಗ್ರಹಿಸಲಾಗಿದೆ. ಬ್ಯಾನರ್ ಹಾಕದಿದ್ದಲ್ಲಿ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸಂಬಳದ ಜೀವನದಲ್ಲಿ ಬದುಕುದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲಿ ಬಿಸಾಡಿದ್ರು? ನಮ್ಗೆ ಯಾವುದೇ ಆಗಲಿ ಗಣಪತಿಯ ಈಶ್ವರನ ಫೋಟೋ ಇದ್ದಾಗ ಇವಾಗ ಹಾಗೆ ಮಾಡ್ತಿದ್ದೀರಾ? ಹಾಗೆ ಮಾಡ್ತಿದ್ದೀರಾ? ಮೆಲ್ಲ ಮಾತಾಡಿ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾವ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಫ್ಲಾಟ್ ಹಂಚಿಕೆ ಇನ್ನಷ್ಟು ದಿನ ತಡವಾಗುತ್ತೆ. ಕಾರಣ ಎಲ್ಲರ ಬಳಿಕ ಅಲ್ಲೇ ವಾಸವಿದ್ದ ಬಗ್ಗೆ ಸರಿಯಾದ ದಾಖಲೆಗಳೇ ಇಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಎಲ್ಲರ ದಾಖಲೆ ಪರಿಶೀಲನೆ ಮಾಡಿ ಅಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಆಮೇಲೆ ಫ್ಲಾಟ್ ಹಂಚಿಕೆ ಮಾಡಲಾಗುತ್ತೆ. ಈ ನಡುವೆ ಬೆಂಗಳೂರಿನ ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ವಸತಿಗಾಗಿ ಅರ್ಜಿ ಸಲ್ಲಿಸಿ ಕಚೇರಿಗಾಗಿ ಅಲ್ದಾಡ್ತಾ ಇರುವವರ ಅಹವಾಲುಗಳನ್ನು ನಿಯೋಗ ಆಲಿಸ್ತಾ ಇದೆ. ನಾವು ಮನೆಗಾಗಿ ಅರ್ಜಿ ಸಲ್ಲಿಸಿ 5-6 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ನಮಗೆ ಈವರೆಗೂ ಮನೆ ಕೊಟ್ಟಿಲ್ಲ. ಅರ್ಜಿ ಸಲ್ಲಿಸಿದ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದೀವಿ. ನಮಗೆ ಈವರೆಗೂ ಮನೆ ಕೊಟ್ಟಿಲ್ಲ ಅಂತ ಅರ್ಜಿದಾರರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೇ ವೇಳೆ ಕರ್ನಾಟಕದವರಿಗೆ ಮನೆ ಕೊಡಿ ಅಂತ ಅಶ್ವತ್ಥನಾರಾಯಣ್ ಘೋಷಣೆ ಕೂಗಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಇದೀಗ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಅಭಿಯಾನ ಆರಂಭಿಸಿರುವಂಥದ್ದು. ಪೋಸ್ಟರ್ ಅಂಟಿಸಿರುವಂತಹ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದು. ಮನ್ರೇಗಾ ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಗಿದೆ. ಕೇಂದ್ರದ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ನಡೆಸೋಕೆ ಮುಂದಾಗಿದೆ. ಇನ್ನು ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಜಾರಿಗೆ ತಂದ ಯೋಜನೆ ಜನರಿಗೆ ಸಹಕಾರ ಆಗಿತ್ತು. ಈ ಯೋಜನೆಯ ಮರುನಾಮಕರಣ ಮಾಡೋಕೆ ಕೇಂದ್ರ ಹೊರಟಿದೆ. ಜನಾಭಿಪ್ರಾಯ ಪಡೆಯದೆ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡದೆ ಮರುನಾಮಕರಣ ಮಾಡಿದೆ. 11.5 ವರ್ಷದಲ್ಲಿ ಯೋಜನೆಗಳ ಹೆಸರು ಬದಲಾಯಿಸಿದ್ದೇ ಕೇಂದ್ರ ಸರ್ಕಾರದ ದೊಡ್ಡ ಸಾಧನೆ. ನೂತನ ಜಿ ರಾಮ್ಜಿ ಕಾಯ್ದೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆಶಿ ಕೂಡ ಮಾತನಾಡಿದ್ದು ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಇದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ರವರ ಸರ್ಕಾರ ಮಾಡಿ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರಿಪೀಲ್ ಮಾಡಿ ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನ ಮಾಡಿದೆ. ಅದರ ಹೆಸರೇನಪ್ಪ ಅಂತಂದ್ರೆ ವಿಕಸಿತ್ ಭಾರತ್ ವಿಬಿ ಜಿ ರಾಮ್ಜಿ ಆಕ್ಟ್ ಅಂತ ಮಾಡಿದ್ದಾರೆ. ಇದನ್ನ ಮೋದಿ ಸರ್ಕಾರ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇವತ್ತು ಎಲ್ಲ ಪಂಚಾಯಿತಿಗಳಿಗೆ ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎನಿ ಸೆಂಟ್ರಲ್ ಮಿನಿಸ್ಟರ್ ವೈ ಹ್ಯಾಸ್ ನಾಟ್ ವೆಲ್ಕಮ್ಡ್ ಇಟ್? ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ? ಇಷ್ಟೇ ಚರ್ಚೆ ಇದು. ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ. ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ. ಇದು ಆಂದೋಲನ ರೀತಿಯಲ್ಲಿ ವಾಪಸ್ ಅವರು ತೆಗೆದುಕೊಳ್ಳಲೇಬೇಕು.
ಬೆಂಗಳೂರಿನಲ್ಲಿ ಜಿರಾಮ್ಜಿ ಯೋಜನೆ ವಿರುದ್ಧ ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ನಡೆಸಿದ್ರು. ಸಿಎಂ ತೆರಳಿದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಇಶ್ಯೂ ಬಗ್ಗೆ ಮಾತನಾಡೋದಕ್ಕೆ ಮುಂದಾದ್ರು. ಸಿಎಂ ಚೇರ್ ಮುಂದೆ ಮೈಕ್ ಫಿಕ್ಸ್ ಆಗಿತ್ತು. ಈ ವೇಳೆ ಡಿಕೆಶಿ ಮೈಕ್ ಎಳೆಯೋಕೆ ಯತ್ನಿಸಿದ್ರು. ಮಾಧ್ಯಮದವರು ಸರ್ ಸಿಎಂ ಸೀಟಲ್ಲೇ ಕೂತು ಮಾತನಾಡಿ ಅಂತಂದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಆ ಚೇರ್ನಲ್ಲಿ ಕೂತ್ರೆ ಸಿಎಂ ಚೇರ್ನಲ್ಲಿ ಕೂತೆ ಅಂತ ಹೇಳ್ತಾರೆ, ಅದೇ ದೊಡ್ಡ ನ್ಯೂಸ್ ಆಗತ್ತೆ ಅಂತ ಹಾಸ್ಯ ಚಟಾಕಿಯನ್ನು ಸಿಡಿಸಿದ್ರು. ಆಮೇಲೆ ನಾನು ಆ ಕಡೆ ಕೂತ್ಕೊಂಡ್ರೆ ಸಿಎಂ ಚೇರ್ ಕೂತ್ಕೊಬಿಟ್ಟು ಅಂತ ಅದನ್ನೇ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರ. ಆಮೇಲೆ ವಿಚಾರವಾಗಿ ಶಾಸಕ ಲಕ್ಷ್ಮಣ್ ಸವದಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಯೂನಿಯನ್ ವಿಚಾರದಲ್ಲಿ ಅವರಲ್ಲೇ ಸಮಸ್ಯೆ ಇದಾವೆ. ಬ್ಯಾಂಕ್ ಅಧ್ಯಕ್ಷರು ಹಣ ಕೊಡಬೇಕು ಅಂತಾರೆ ಅಂತ ಚರ್ಚೆ ಮಾಡೋಕೆ ಬಂದಿದ್ರು. ಅದನ್ನ ನಮ್ಮ ಮುಂದೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದೀನಿ. ಈ ವೇಳೆ ಹೊರಗೆ ಇದ್ದ ನಮ್ಮ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ದಾನೆ. ಆಗ ಇಬ್ಬರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಗಲಾಟೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ, ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ, ಈ ವಿಷಯ ಇಲ್ಲಿ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ, ಇದನ್ನು ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಚ್ಯ ಶಬ್ದದಿಂದ ಬೈದರು. ಅವನಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಾಕತ್ತಿದ್ರು. ನಮ್ಮ ಹುಡುಗರು ಎಲ್ಲರೂ ಕುಡುಗಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದಿಷ್ಟೇ. ಇಂದು ಬೆಳ್ತಂಗಡಿ ಕೋರ್ಟ್ನಲ್ಲಿ ಬುರುಡೆ ಪ್ರಕರಣ ವರದಿಯ ಆದೇಶ ಹೊರಬೀಳಲಿದೆ. ಬುರುಡೆ ರಹಸ್ಯ ಪ್ರಕರಣದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಬಿಎನ್ಎಸ್ ಕಾಲಂ 215 ಅಡಿಯಲ್ಲಿ ವರದಿ ಸಲ್ಲಿಕೆ ಮಾಡಿದ್ರು. ಸದ್ಯ ವರದಿಯ ಕುರಿತು ಆದೇಶವನ್ನು ಇವತ್ತಿಗೆ ಕೋರ್ಟ್ ಮುಂದೂಡಿಕೆ ಮಾಡಿತ್ತು. ಇಂದು ಪ್ರಕರಣದ ಆದೇಶ ಹೊರಬೀಳಲಿದೆ. ರಸ್ತೆ ಬದಿಯ ಮರಕ್ಕೆ ಕಾರು ಡಿಕ್ಕಿಯಾಗಿ ಕಾರಲ್ಲಿದ್ದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ಹೊರವಲಯದ ಆಕಾಶವಾಣಿ ಸಮೀಪ ನಡೆದಿದೆ. ನಗರದ ಮಾರ್ಕೆಟ್ ಶಾಲೆ ಮುಖ್ಯ ಶಿಕ್ಷಕ ಜಗದೀಶಯ್ಯ ಮೃತ ದುರ್ದೈವಿ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ಶಿಕ್ಷಕರಾಗಿದ್ದರು. ಇವತ್ತು ಮುಂಜಾನೆ ಕರ್ತವ್ಯಕ್ಕೆ ಹಾಜರಾಗೋಕೆ ಬರುವ ವೇಳೆ ಅಪಘಾತ ನಡೆದಿದೆ. ಸ್ಥಳಕ್ಕೆ ದೊಡ್ಡ ಬೆಳವಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಗ್ನಿಶಾಮಕ ಠಾಣೆಗೆ ಮಂಜೂರಾದ ಜಮೀನಿನಲ್ಲಿ ಡಿಎಸ್ಎಸ್ ಮುಖಂಡ ತೊಗರಿ ಬೆಳೆದಿರೋ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿಯಲ್ಲಿ ನಡೆದಿದೆ. 2024ರಲ್ಲಿ ಅಗ್ನಿಶಾಮಕ ಠಾಣೆಗೆ ಕೆಂಭಾವಿಯ ಸರ್ವೆ ನಂಬರ್ 512ರಲ್ಲಿ 2 ಎಕರೆ ಜಮೀನು ಮಂಜೂರಾಗಿತ್ತು. ಆದರೆ ಸರ್ಕಾರದ ಜಮೀನಿನಲ್ಲಿ ರಾಜಾರೋಷವಾಗಿ ಡಿಎಸ್ಎಸ್ ಮುಖಂಡ ಮಲ್ಲಪ್ಪ ದೊಡ್ಡಮನಿ ತೊಗರಿ ಬೆಳೆದಿದ್ದಾರೆ. ಈ ವಿಷಯ ತಿಳಿದು ಅಧಿಕಾರಿಗಳು ಜಮೀನಿಗೆ ಹೋದಾಗ ಅಧಿಕಾರಿಗಳೊಂದಿಗೆ ಮಲ್ಲಪ್ಪ ದೊಡ್ಡಮನಿ ಗಲಾಟೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರಿ ಜಮೀನಿಗೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡುವಂತೆ ಕಂದಾಯ ಇಲಾಖೆಗೆ ಅಗ್ನಿಶಾಮಕ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡರು. ಇನ್ನು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬೆಳೆ ಬೆಳೆದ ಮಲ್ಲಪ್ಪ ದೊಡ್ಡಮನಿ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ದಲಿತ ಮುಖಂಡನ ಮೇಲೆ ತಹಶೀಲ್ದಾರ್ ಗರಂ ಆಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಘಟನೆ ನಡೆದಿದೆ. ತಾಲೂಕು ಆಡಳಿತದಿಂದ SC/ST ಕುಂದುಕೊರತೆ ಸಭೆ ಆಯೋಜಿಸಲಾಗಿತ್ತು. ತಹಶೀಲ್ದಾರ್ ಕಚೇರಿಯಲ್ಲಿ ಗಣೇಶನ ಪೂಜೆ ಮಾಡಿದ್ದನ್ನ ದಲಿತ ಮುಖಂಡ ಹನುಮಂತಯ್ಯ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸಿಟ್ಟಿಗೆದ್ದ ತಹಶೀಲ್ದಾರ್ ಗಿರೀಶ್ ಇದನ್ನೆಲ್ಲ ಪ್ರಶ್ನೆ ಮಾಡೋಕೆ ನೀವ್ಯಾರು ಅಂತ ತಿರುಗೇಟು ಕೊಟ್ಟಿದ್ದಾರೆ. ತಹಶೀಲ್ದಾರ್ ನಡೆಗೆ ದಲಿತ ಮುಖಂಡರು ಗರಂ ಆಗಿದ್ದಾರೆ. ಇನ್ನೇನು ಮತ್ತೆ ಒಳ್ಳೆ ಚೆನ್ನಾಗಿ ಪ್ರಶ್ನೆ ಚೆನ್ನಾಗಿ ನಡೀತೈತೆ ಕಾರ್ಯಕ್ರಮ. ನಿಮ್ಮ ಹತ್ರ ಹಾಳಾಗೋದು, ನಿಮ್ಮ ಹತ್ರ ಒಬ್ಬರಿಂದ ಹಾಳಾಗೋದು ಅರ್ಥ ಆಯ್ತಾ? ಆಫೀಸಿಗೆ ಬನ್ನಿ, ನೀವು ಆಫೀಸಿಗೆ ಬನ್ನಿ ವೈಯಕ್ತಿಕವಾಗಿ ನಾವು ಮಾತಾಡಿ ಮತ್ತೆ ಸುಮ್ಮನೆ ಕುತ್ಕೊಳ್ರಿ. ಗಣಪತಿ ಕೂತ್ಬಿಟ್ರಂತೆ ಗಣಪತಿನ ಏನೋ ಮತ್ತೆ ಏನು ಡಿಸ್ಕಸ್ ಮಾಡ್ತೀವಿ ಮೀಟಿಂಗ್ ನಾವು. ದುರಸ್ತಿ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಇಂಜಿನಿಯರ್ ಸಾವನ್ನಪ್ಪಿರೋ ಘಟನೆ ಮೈಸೂರಿನ ಹುಣಸೂರಿನಲ್ಲಿ ನಡೆದಿದೆ. ಆನಂದ್ ಮೃತಪಟ್ಟಿರುವಂತಹ ಇಂಜಿನಿಯರ್ ಆಗಿದ್ದಾರೆ. ಹುಣಸೂರಿನ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಆನಂದ್ ಕೆಲಸವನ್ನ ಮಾಡ್ತಿದ್ರು. ಈ ವೇಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವಿದ್ಯುತ್ ತಂತಿ ತಗುಲಿ ಅವರು ಅಸ್ವಸ್ಥರಾಗಿದ್ರು. ಈ ವೇಳೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆನಂದ್ ಮೃತಪಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನಿರಂತರ ಅಕ್ರಮ ಮರಳು ದಂಧೆ ವಿರುದ್ಧ ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಮರಳು ಅಡ್ಡೆಗಳ ಮೇಲೆ ಬೆಂಗಳೂರಿನ ಲೋಕಾಯುಕ್ತರ ತಂಡದಿಂದ ದಿಢೀರ್ ದಾಳಿ ನಡೆದಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಲೋಕಾಯುಕ್ತ ತಂಡ ದಾಳಿ ಮಾಡಿದೆ. ಲೋಕಾಯುಕ್ತರು ದಾಳಿ ವಿಷಯ ತಿಳಿತಾ ಇದ್ದಂತೆ
ಸ್ಥಳಕ್ಕೆ ತಹಸೀಲ್ದಾರ್ ಗಣಿ ಇಲಾಖೆ ಅಧಿಕಾರಿಗಳು ಧಾವಿಸಿದ್ದಾರೆ. ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಅಕ್ರಮ ಅಡ್ಡೆಗಳ ಮೇಲೆ ದಾಳಿ ಮಾಡಿ 6 ಟಿಪ್ಪರ್ 3 ಜೆಸಿಬಿ ಸೀಸ್ ಮಾಡಿ 3 ಚಾಲಕರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಬಾದಾಮಿ ಶ್ರೀ ಬನಶಂಕರಿ ದೇವಿ ರಥೋತ್ಸವ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಿಯ ತವರೂರಾದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ರಥ ಎಳೆಯೋ ಹಗ್ಗ ತವರೂರು ಮಾಡಲಗೇರಿಯಿಂದ ಬಾದಾಮಿಗೆ ತರುವ ಸಂಪ್ರದಾಯವಿದ್ದು, ಹೀಗಾಗಿ ಹಗ್ಗ ಸಾಗಿಸುವ ಎತ್ತಿನ ಬಂಡಿಗೆ ಬಾಳೆ ಗಿಡ, ತರಳೆ ತೋರಣ, ಹೂವುಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಲಾಯಿತು. ಬಳಿಕ ಪಟಾಕಿಯನ್ನು ಸಿಡಿಸಿ ಸಂಭ್ರಮದಿಂದ ಹಗ್ಗವನ್ನು ಸಾಗಾಟ ಮಾಡಲಾಗಿದೆ. ಶತಮಾನಗಳಿಂದ ಗ್ರಾಮದ ಜನತೆಯೇ ಪುಂಡಿ ನಾರಿನಿಂದ ಹಗ್ಗ ತಯಾರಿಸಿ ಬಾದಾಮಿ ಬನಶಂಕರಿ ದೇಗುಲಕ್ಕೆ ಸಾಗಾಟ ಮಾಡ್ತಾರೆ. ಹುಣ್ಣಿಮೆ ನಿಮಿತ್ತ ಇಂದು ಕೊಪ್ಪಳದ ಹುಲಿಗಿಯಲ್ಲಿರುವಂತಹ ಪ್ರಸಿದ್ಧ ಹುಲಿಗೆಮ್ಮ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದು ಸರದಿ ಸಾಲಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಎರಡು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 14 ಮಂದಿ ನಕ್ಸಲರನ್ನ ಭದ್ರತಾ ಪಡೆ ಹೊಡೆದು ಉರುಳಿಸಿರುವ ಘಟನೆ ಛತ್ತೀಸ್ಗಢದ ಸುಕ್ಮಾ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಕಿಸ್ತಾರಾಮ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪಲೋಡಿ ಮತ್ತು ಪೋಟಪಲ್ಲಿ ಪ್ರದೇಶಗಳಿಂದ ಜಿಲ್ಲಾ ಮೀಸಲು ಪಡೆ ಕಾರ್ಯಾಚರಣೆ ನಡೆಸಿದ್ದು ನಕ್ಸಲರನ್ನ ಹತ್ಯೆ ಮಾಡಿದೆ. ಘಟನೆಯಲ್ಲಿ ಹತ್ಯೆಗೀಡಾದ ನಕ್ಸಲರ ಗುರುತು ಇನ್ನೂ ಪತ್ತೆ ಆಗಿಲ್ಲ. ಎನ್ಕೌಂಟರ್ ಸ್ಥಳದಿಂದ AK-47 ಮತ್ತು INSAS ರೈಫಲ್ಗಳು ಸೇರಿದಂತೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೆಕ್ಸಿಕೋದಲ್ಲಿ 6.5 ತೀವ್ರತೆಯ ಪ್ರಬಲ ಭೂಕಂಪನ ಆಗಿದೆ. ಭೂಮಿ ಕಂಪನಕ್ಕೆ ಬೃಹತ್ ಕಟ್ಟಡಗಳು ಅಲುಗಾಡಿದ್ದು ಜನ ಮನೆಗಳು ಕಚೇರಿಗಳಿಂದ ಹೊರಗೆ ಓಡಿಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಕೆಲವೆಡೆ ಭೂಕಂಪನಕ್ಕೆ ಕಟ್ಟಡಗಳು ನೆಲಸಮ ಆಗಿವೆ. ಇಂಡೋನೇಷ್ಯಾದಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕುರಂಚಿ ಜಿಲ್ಲೆಯ ಪಡಾಂಗ್ ನಗರದಲ್ಲಿ ಭಾರೀ ಮಳೆಯಿಂದ ಮಣ್ಣು ಮಿಶ್ರಿತ ಪ್ರವಾಹದ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಭಸವಾಗಿ ನೀರು ಹರಿತಾ ಇದ್ದು ಮನೆಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. Kepada BPBD minta tolong warga di daerah Pasalalang Kuranji, Rekor Serlok, warga minta evakuasi. ಭಾರತ ಬಾಂಗ್ಲಾ ನಡುವಿನ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆ ಮುಸ್ತಾಫಿಜುರ್ ರೆಹಮಾನ್ರನ್ನ ಬಿಡುಗಡೆ ಮಾಡುವಂತೆ ಕೆಕೆಆರ್ಗೆ ಬಿಸಿಸಿಐ ಮನವಿ ಮಾಡಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಕೆಕೆಆರ್ ಮ್ಯಾನೇಜ್ಮೆಂಟ್ಗೆ ಮುಸ್ತಾಫಿಜುರ್ ರೆಹಮಾನ್ರನ್ನ ಕೈಬಿಡುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಕೆಕೆಆರ್ಗೆ ಅಗತ್ಯವಿದ್ದರೆ ಬದಲಿ ಆಟಗಾರನನ್ನ ಕೇಳಬಹುದು. ವಿನಂತಿಯ ಮೇರೆಗೆ ಬಿಸಿಸಿಐ ಬದಲಿ ಆಟಗಾರನನ್ನ ಪಡೆಯೋಕೆ ಅನುಮತಿ ನೀಡುತ್ತೆ ಅಂತ ಹೇಳಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಅಟ್ಟಹಾಸ ಮುಂದುವರಿತಾ ಇದೆ. ಬಾಂಗ್ಲಾದೇಶಿಯ ಯೂತ್ ಲೀಡರ್ ಒಬ್ಬಾತ ಪೊಲೀಸ್ ಠಾಣೆಗೆ ಆಗಮಿಸಿ ಹಿಂದೂ ಪೊಲೀಸ್ ಅಧಿಕಾರಿಗೆ ಧಮಕಿ ಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಠಾಣೆಗೆ ಬಂದ ಯುವಕರ ಗುಂಪೊಂದು ಹಿಂದೂ ಪೊಲೀಸ್ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ. ಈಗಾಗಲೇ ಬನಿಯಾಚಾಂಗ್ ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕಿದ್ದೀವಿ, ಈಗ ಈ ಠಾಣೆಯನ್ನು ಸುಟ್ಟು ಹಾಕ್ತೀವಿ, ಈಗಾಗಲೇ ಒಬ್ಬ ಹಿಂದೂ ಪೊಲೀಸ್ ಅಧಿಕಾರಿಯನ್ನ ಸುಟ್ಟು ಹಾಕಿದ್ದೀವಿ, হাগেনে ನಿಮ್ಮನ್ನು ಕೂಡ ಸುಟ್ಟು ಹಾಕ್ತೀವಿ ಅಂತ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗೆ ಧಮಕಿ ಹಾಕಿದ್ದಾನೆ. পুড়িয়েছিল আমাদের প্রতিবাদে আমাদের ভাই 9 জনকে হত্যা করা হয়েছিল। এই হবিগঞ্জের ছেলে আমরা এখানে